ನಮಸ್ಕಾರ ಕರುನಾಡಿನ ಬಂಧುಗಳೇ. ಒಡಿಶಾ ರಾಜ್ಯದ ಭುವನೇಶ್ವರ್ ನಗರದಿಂದ 65 ಕಿಲೋಮೀಟರ್ ಹತ್ತಿರದಲ್ಲಿರುವ ಶ್ರೀ ಪುರಿ ಜಗನ್ನಾಥ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಒಡಿಶಾ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳನ್ನು ನೋಡಿಕೊಂಡು ಬರೋಣ. ವಿಡಿಯೋ ಕೊನೆವರೆಗೂ ನೋಡಿ ಬಂಧುಗಳೇ. ನಮ್ಮೂರಿಂದ ಹೊರಟಂತ ನಾವು ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಬಂದು ಬೆಂಗಳೂರಿಗೆ ಬಂದ್ಬಿಟ್ಟು ನಮ್ಮ ಮೈಕ್ಳುಗಳು ಶಾಪಿಂಗ್ ಮಾಡಬೇಕು ಅಂದರು. ಬನ್ನಿ ಅಂದ್ಬಿಟ್ಟು ಓರಿಯನ್ ಮಾಲ್ಗೆ ಹೋದರು. ಅವಳಲ್ಲಿ ಬೇಕಾದ ತಗೊಂಡು ನಂತರ ಅಲ್ಲಿ ಫೇಮಸ್ಸು ರಾಮೇಶ್ವರಂ ಹೋಟೆಲ್ಗೆ ಹೋದೋ. ಅಲ್ಲಿ ಒಳ್ಳೆ ಫುಡ್ಡು ಮಾತ್ರ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಸೂಪರಾಗಿತ್ತು. ರಾಜಾಜಿನಗರದಲ್ಲಿರುವ ರಾಮೇಶ್ವರ ಹೋಟೆಲ್ ಒಮ್ಮೆ ಭೇಟಿ ನೀಡಿ ಬಂಧುಗಳೇ. ನಂತರ ಮಧ್ಯರಾತ್ರಿ 12 ಗಂಟೆ ಒಳಗೆ ನಮ್ಮ ಪಯಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಚೆಕ್ಕಿಂಗ್ಗಳು, ಬೋರ್ಡಿಂಗ್ ಪಾಸ್ ತಗೋಬೇಕು, ಏನೇನೋ ಒಂದು ನಿಯಮ ಇತ್ತು. ಮೊದಲನೇ ಬಾರಿ ಅಲ್ವಾ. ನಮ್ಮ ಮನೋಜ್ ಆತ್ಮೀಯ ಸ್ನೇಹಿತನಿಗೆಲ್ಲ ಐಡಿಯಾ ಗೊತ್ತಿತ್ತು. ಎಲ್ಲ ಕರ್ಕೊಂಡು ನೋಡಿ ಬೋರ್ಡಿಂಗ್ ಪಾಸ್ ಫಸ್ಟ್ ತಗೋಬೇಕು. ನಂತರ ಅಲ್ಲಿ ನೆಕ್ಸ್ಟು ಚೆಕ್ಕಿಂಗ್ ಮಾಡ್ತಾರೆ. ಆಮೇಲೆ ಬೆಳಗಿನ ಜಾವ ಒಂದು 5 ಗಂಟೆಗೆ ವಿಮಾನ ಹೊರಡೋದು ಅಂತ ಗೊತ್ತಾಯಿತು. ಅಲ್ಲೇ ನಮ್ಮ ಅಂತಾರಾಷ್ಟ್ರೀಯ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ನಾವು ಅಲ್ಲೇ ಅವನುಗಳಿಗೆ ಹೊಸ್ದಲ್ವ ಓದಿದ್ದು. ಅಲ್ಲೇ ತಿರುಗಾಡ್ಕೊಂಡು ಪೋಟ್ ಗಿಟ ಹೊಡ್ಕೊಂಡು ಜಾಲಿಯಾಗಿ ಅಲ್ಲೇ ಸುತ್ತಾಡ್ತಾಯಿದ್ದೋ. ಆಮೇಲೆ 1 ಅವರ್ 2 ಅವರ್ ನಿದ್ದೆ ಮಾಡ್ದೋ. 1 ಅವರ್ ಮಾಡಿದ್ವೇನೋ ಅಷ್ಟೇ, ಮುಗೀತು. ಆಮೇಲೆ ಅಲ್ಲೊಂದು ರಾಮೇಶ್ವರಂ ಕೆಫೆ ಹೋಟ್ಲಿತ್ತು. ಅಲ್ಲಿ ಒಂದು ಕಾಪಿ ಕುಡ್ದೋ ಬಂಧುಗಳೇ. ಏನೋ ಒಂದು ಕಾಪಿ 150 ರೂಪಾಯಿ. ಅಯ್ಯೋ ಕುಡಿಯೋ ಬೇಡ, ಇನ್ನೇನು ಹೋಗಿದ್ದು ಮೇಲೆ ಕುಡ್ದೋ. ಆಮೇಲೆ ಅದೇ ಒಂಥರ ಖುಷಿ. ನೆಕ್ಸ್ಟು ವಿಮಾನಕ್ಕೆ 5 ಗಂಟೆಗೆ ಎಂಟ್ರಿ ಕೊಟ್ಟೋ. ಒಳಗಡೆ ಚೆಕ್ಕಿಂಗ್ ಎಲ್ಲ ಆದಮೇಲೆ ಹೋಗಿ ಕೂತ್ಕೊಂಡು ಶಿವ ಎಲ್ಲ ಮಾದಪ್ಪ ನೀನೇ ಕಾಪಾಡಪ್ಪ ಮೊದಲನೇ ಬಾರಿ ಅಂದ್ಕೊಂಡು ಬೇಡ್ಕೊಂಡು ಯಾವುದೇ ರೀತಿ ತೊಂದರೆ ಇಲ್ಲದಾಗಿ ಭುವನೇಶ್ವರಿ ಏರ್ಪೋರ್ಟ್, ಒಡಿಶಾದ ಭುವನೇಶ್ವರಿ ಏರ್ಪೋರ್ಟ್ಗೆ ಬಂದು ತಲುಪಿದೋ ಬಂಧುಗಳೇ. ಇಳಿತಾ ಇದ್ದೀವಿ, ನೋಡ್ತಾ ಇದ್ದೀರಾ. ನಂತರ ನಮ್ಮ ಪಯಣ ಶ್ರೀ ಪುರಿ ಜಗನ್ನಾಥ ಸ್ವಾಮಿಯ ಒಂದು ಸನ್ನಿಧಾನಕ್ಕೆ ಕೊನೆವರೆಗೂ ನೋಡಿ. ಕರುನಾಡಿನ ಬಂಧುಗಳೇ ನೋಡಿ, ನಮ್ಮ ಒಡಿಶಾದ ರಾಜಧಾನಿ ಭುವನೇಶ್ವರ್ಗೆ ಇಂದು ನಮ್ಮ ಒಂದು ಆಗಮನ. ನೋಡಿ ನಮ್ಮ ಆತ್ಮೀಯ ಸ್ನೇಹಿತರು ಚಂದವರೇ ನಮಸ್ಕಾರ. ನಂತರ ಭುವನೇಶ್ವರಿಯಿಂದ ಕ್ಯಾಬ್ ಬುಕ್ ಮಾಡಿ ಪಯಣ ಸಾಗುತ್ತಿದೆ ಶ್ರೀ ಪುರಿ ಜಗನ್ನಾಥ ಸ್ವಾಮಿಯ ಸನ್ನಿಧಾನಕ್ಕೆ. ನೋಡ್ತಾ ಇದ್ದೀರಾ ನೋಡಿ, ಪುರಿ ಜಗನ್ನಾಥ ಸ್ವಾಮಿಯ ಒಂದು ಸನ್ನಿಧಾನ ಬಂಧುಗಳೇ. ಸ್ವಾಮಿಯ ಒಂದು ದರ್ಶನವನ್ನು ಮಾಡಿಕೊಂಡು ಆ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಿ ಜೈ ಜಗನ್ನಾಥ್, ಜೈ ಬಲರಾಮ್, ಜೈ ಸುಭದ್ರ. ಚತುರ್ಧಾಮ ಅಂದರೆ 4 ಧಾಮಗಳಲ್ಲಿ ಒಂದಾದ ಒಂದು ಪುಣ್ಯಕ್ಷೇತ್ರವೇ ಶ್ರೀ ಜಗನ್ನಾಥ ಸ್ವಾಮಿಯ ಒಂದು ಸನ್ನಿಧಾನ ಬಂಧುಗಳೇ. ಉತ್ತರದಲ್ಲಿ ಬದ್ರಿ, ದಕ್ಷಿಣದಲ್ಲಿ ರಾಮೇಶ್ವರ ಹಾಗೂ ಪಶ್ಚಿಮದಲ್ಲಿ ದ್ವಾರಕೆ, ಪೂರ್ವದಲ್ಲಿ ಶ್ರೀ ಜಗನ್ನಾಥ ಸ್ವಾಮಿಯ ಸನ್ನಿಧಾನ ಬಂಧುಗಳೇ. ಶ್ರೀ ಜಗನ್ನಾಥ ಸ್ವಾಮಿಯ ಒಂದು ಸನ್ನಿಧಾನ ಅಂದರೆ ಅಚ್ಚರಿಯಾದ ಸಂಗತಿ ಅಂದರೆ 7 ಮಡಿಕೆಯಲ್ಲಿ ಅಡುಗೆ ಮಾಡ್ತಾರೆ. ಅಂದರೆ ಮೇಲ್ ಮಡಗ್ತಾರೆ. ಅದರಲ್ಲಿ ಫಸ್ಟ್ನೇ ಮೇಲ್ ಮಡಿಕೆ ಇರ್ತಲ್ಲ, ಮೊದಲನೇ ಮಡಿಕೆಯಲ್ಲಿ ಫಸ್ಟ್ ಅಡುಗೆ ಆಗೋಗುತ್ತೆ. ನಂತರ ಅದ್ರ ಕೆಳಗಡೆ ಈ ರೀತಿ ಒಂದು ಅಚ್ಚರಿಯ ಸಂಗತಿ ನಡೆಯುತ್ತೆ ಬಂಧುಗಳು. ಅದೇ ರೀತಿ ದೇವಸ್ಥಾನದ ಒಂದು ನೆರಳು ಸಹ ಭೂಮಿಗೆ ಬೀಳೋದಿಲ್ಲ. ಇದೆಲ್ಲ ಒಂದು ವಿಜ್ಞಾನಕ್ಕೆ ಸವಾಲಾಗಿದೆ ಬಂಧುಗಳೇ. ದೇವಸ್ಥಾನದ ಮೇಲಿರುವ ಸುದರ್ಶನ ಚಕ್ರವು 20 ಅಡಿ ಎತ್ತರ ಮತ್ತು 1 ಟನ್ ತೂಕವನ್ನು ಹೊಂದಿದೆ. ಇದನ್ನು ದೇವಾಲಯದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ. ಈ ಚಕ್ರದ ವಿಶೇಷ ಏನೆಂದರೆ ಪುರಿ ನಗರದ ಯಾವುದೇ ಭಾಗದಲ್ಲಿ ನಿಂತು ನೋಡಿದರೂ ಚಕ್ರ ಕಾಣುತ್ತದೆ. ಜೊತೆಗೆ ಎಲ್ಲಿಯೂ ನಿಂತು ನೋಡಿದರೂ ಅದರ ಮುಖ ನಮ್ಮೆಡೆಗೆ ಇರುವಂತೆ ತೋರುತ್ತದೆ. ಎಂಥ ಅದ್ಭುತ ಅಲ್ವಾ ಬಂಧುಗಳೇ. ಪ್ರತಿನಿತ್ಯ ಧ್ವಜವನ್ನು ಇಲ್ಲಿ ಬದಲಾವಣೆ ಮಾಡಲೇಬೇಕು, ಇಲ್ಲ ಅಂತಂದರೆ 18 ವರ್ಷಗಳ ಕಾಲ ದೇವಸ್ಥಾನವನ್ನು ತೆಗೆಯುವಂತಿಲ್ಲ. ಆ ರೀತಿ 1800 ವರ್ಷಗಳಿಂದ ಮಾಡ್ಕೊ ಬರ್ತಾನೆ ಅವರೇ ಬಂಧುಗಳೇ. ಪುರಿಯಲ್ಲಿ ನಡೆಯುವ ಅನೇಕ ನಿಗೂಢ ಸಂಗತಿಗಳು ಕೇವಲ ಭಾರತೀಯರನ್ನೇ ಅಲ್ಲದೆ ವಿಶ್ವವನ್ನೇ ಅಚ್ಚರಿಗೊಳಿಸುತ್ತಿದೆ. ಭಗವಂತ ನಿಜವಾಗಿಯೂ ನಮ್ಮಲ್ಲಿಯೇ ಇದ್ದಾನೆ ಎಂದು ದೃಢಪಡಿಸುವ ಅದ್ಭುತ ಹಾಗೂ ಪವಿತ್ರವಾದ ಸ್ಥಳ ಶ್ರೀ ಪುರಿ ಜಗನ್ನಾಥ ಸ್ವಾಮಿಯ ಸನ್ನಿಧಾನ ಆಗಿದೆ. ಶ್ರೀಕೃಷ್ಣ, ಬಲಭದ್ರ ಮತ್ತು ಸುಭದ್ರ ದೇವರುಗಳಿಗೆ ಸಮರ್ಪಿತವಾದ 12ನೇ ಶತಮಾನದಲ್ಲಿ ಗಂಗಾ ರಾಜರ ವಂಶದ ಅನಂತವರ್ಮನ್ ಚೋದ ಗಂಗಾ ರಾಜರಿಂದ ನಿರ್ಮಿಸಲ್ಪಟ್ಟ ಈ ದೇವಾಲಯವು ಕಳಿಂಗ ವಾಸ್ತುಶೈಲಿಗೆ ಸಾಕ್ಷಿಯಾಗಿದೆ. ವಿಶ್ವ ಪ್ರಸಿದ್ಧ ರಥಯಾತ್ರೆ ಮತ್ತು ರಹಸ್ಯಮಯ ಧ್ವಜಸ್ತಂಭಕ್ಕೆ ಇದು ಪ್ರಸಿದ್ಧಿಯಾಗಿದೆ. ದೇವಾಲಯದಿಂದ 5 ಕಿಲೋಮೀಟರ್ ಹತ್ತಿರದಲ್ಲಿರುವ ಗೋಲ್ಡನ್ ಬೀಚ್ ಬಂಧುಗಳೇ. ಇಲ್ಲಿ ಸಮುದ್ರ ಆರತಿಯೂ ಸಹ ಪ್ರತಿನಿತ್ಯ ನಡೆಯುತ್ತದೆ. ದೇವಸ್ಥಾನದಲ್ಲಿ ಎಲ್ಲ ಸ್ವಾಮಿ ಒಂದು ದರ್ಶನ ಆಯಿತು. ಆದಟ್ಟಿಗೆ ಒಂದೇ ದಿನದಲ್ಲೆಲ್ಲ ಮುಗಿಯಿತು. ನಂತರ ನಮ್ಮ ಒಂದು ಪಯಣ ಬೆಳಗಿನ ಜಾವ ಮತ್ತು ಒಡಿಶಾ ರಾಜ್ಯದ ಪ್ರಮುಖ ಒಂದು ಪ್ರವಾಸಿ ತಾಣಗಳನ್ನು ನೋಡಲು ಹೊರಟೆವು. ಶ್ರಮಜೀವಿಗಳು ಇರ್ತಾರೆ ಬಂಧುಗಳೇ. ನೋಡಿ ಇಲ್ಲಿ ತುಂಬ ಒಡಿಶಾದ ಫೇಮಸ್ ಸ್ವೀಟ್ ಇದು. ಏನೋ ಫ್ರೆಂಡು ಖಜೂರಿ. ಒಡಿಶಾದ ಚಂದ್ರಭಾಗ ಬೀಚ್ ಬಂಧುಗಳೇ. ನಂತರ ನಮ್ಮ ಪಯಣ ಕೊನಾರ್ಕ್ನಲ್ಲಿರುವ ಸೂರ್ಯ ದೇವಸ್ಥಾನಕ್ಕೆ. ನೀವು 10 ರೂಪಾಯಿ ನೋಟಲ್ಲಿ ನೋಡಿರ್ತೀರ, ಅದ್ರ ಹಿಂದ್ಗಡೆ ಚಕ್ರ ಇದೆಯಲ್ಲ, ಅದೇ ದೇವಸ್ಥಾನ.
ಒಡಿಸ್ಸಾದ ಧೌಲಿಗಿರಿಯಲ್ಲಿರುವ ಬುದ್ಧ ಅವರ ಶಾಂತಿ ಸ್ತೂಪ. ಒಡಿಸ್ಸಾದ ಭುವನೇಶ್ವರ್ ನಗರದಲ್ಲಿರುವ ಲಿಂಗರಾಜೇಶ್ವರ ದೇವಾಲಯ, ಶಿವನ ದೇವಾಲಯ ಅಂತಲೇ ಕರೀಬೋದು. ಒಡಿಸ್ಸಾದ ಭುವನೇಶ್ವರ್ ನಗರದಲ್ಲಿ ನಂದನ್ ಕಾನನ್ ಝೂ ಇದೆ, ಅದು ನೋಡ್ಕೊಬರ್ಬೋದು. ಒಡಿಸ್ಸಾ ರಾಜ್ಯದ ಎಲ್ಲ ಪ್ರವಾಸಿ ತಾಣಗಳನ್ನು ನೋಡಿದ ನಂತರ ನಮ್ಮ ಪಯಣ ಸಾಗುತ್ತಿದೆ ನಮ್ಮ ಕರುನಾಡಿಗೆ. ವಿಮಾನದ ಟಿಕೆಟನ್ನು 1.5 ತಿಂಗಳು ಮುಂಗಡವಾಗಿ ಬುಕ್ ಮಾಡಿತ್ತು. ಅದಕ್ಕೋಸ್ಕರ ಅಪ್ ಆ್ಯಂಡ್ ಡೌನ್ 2 ಸರಿ 11,600 ರೂಪಾಯಿ ಆಯಿತು. ನೀವೇನಾರ ಶ್ರೀ ಪುರಿ ಜಗನ್ನಾಥ ಸ್ವಾಮಿ ಒಂದು ದರ್ಶನ ಒಡಿಸ್ಸಾ ಭುವನೇಶ್ವರ್ ಈ ಕಡೆ ಹೋದರೆ ಮುಂಚಿತವಾಗಿ ಬುಕ್ ಮಾಡಿ, ಕಡಿಮೆ ಆಗುತ್ತೆ. ಸರಿನಾ? ವಿಡಿಯೋನ ವೀಕ್ಷಿಸಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.